ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಶರತ್ ಅವ್ರನ್ನ ಮದುವೆ ಆಗಿ ಈ ಮನೆಯಲ್ಲಿ ನಾನು ಎಷ್ಟು ಖುಷಿಯಾಗಿರ್ಬೇಕಾಗಿತ್ತು. ಆದ್ರೆ ಅದನ್ನೆಲ್ಲ ದುರ್ಗಾ ಅನುಭವಿಸ್ತಿದ್ದಾಳೆ. ನನ್ನ ಖುಷಿನೆಲ್ಲ ಅವ್ಳು ಕಿತ್ಕೊಂಡಿದ್ದಾಳೆ. ಮಾಯಾ, ಆಗ್ಲಿಂದ ಅಬ್ಸರ್ವ್ ಮಾಡ್ತಿದ್ದೀನಿ, ಯಾಕೋ ರೆಸ್ಟ್ಲೆಸ್ ಆಗಿದೆಯಾ? ನಾನು ಐ ಆಲ್ ರೈಟ್. ನೀನು ಎಷ್ಟೇ ಪ್ರಿಟೆಂಡ್ ಮಾಡಿದ್ರು ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಹ್ಯಾಪನ್. ಯಾಕೆ ಹಾಗೆ ಹೇಳ್ತಿದ್ದೀರಾ? ನಿನ್ನ ಮನಸ್ಸಲ್ಲಿ ಏನೋ ವಿಚಾರ ಕೊರಿತಾ ಇದೆ ಅಂತ ನನಗೆ ಅರ್ಥ ಆಗ್ತದೆ. ನಾನು ಈ ಥರ ಸಿಚುವೇಶನ್ನ ತುಂಬ ಸತಿ ಫೇಸ್ ಮಾಡಿರ್ತೀನಿ. ನಮಗೆ ಆಗದೆ ಇರೋರಿಂದ ನಮಗೆ ಬೇಜಾರಾಗುವಂಥ ಇನ್ಸಿಡೆಂಟ್ಸ್ ಮನೆಯಲ್ಲಿ ನಡೀತಾನೆ ಇರುತ್ತೆ. ಶರತ್ ಹತ್ರ ದುರ್ಗಾ ಹೋದಷ್ಟು ನಿನ್ನ ಮುಖದಲ್ಲಿ ಕೋಪ ಹೆಚ್ಚಾಗ್ತಾ ಇದೆ. ನೀನು ಶರತ್ ಹತ್ರ ಜ್ಯೂಸ್ ಕೊಡೋಕ್ಕೆ ಹೋದಾಗ ಅವನದನ್ನು ಬೇಡ ಅನ್ನೋದಕ್ಕೆ ನೀನು ಅಪ್ಸೆಟ್ ಆದೆ. ಮಾಳವಿಕಾ ಅವರು ಶರತ್ ದುರ್ಗಾ ಅವ್ರ ಮರು ಮದುವೆನ ಅನೌನ್ಸ್ ಮಾಡಿದಾಗ್ಲಂತೂ ನಿನ್ನ ಮುಖನ ನೋಡೋಕ್ಕೆ ಆಗಲಿ. ಸೊ ನಿಮ್ಮ ಮನೆಯವರೆಲ್ಲ ನಿನ್ನನ್ನು ಹೇಗೆ ಟ್ರೀಟ್ ಮಾಡ್ತಾರೆ ಅನ್ನೋದನ್ನು ಅಬ್ಸರ್ವ್ ಮಾಡಿದೆ. ಈ ಮನೇಲಿ ನಿನಗೆ ಅಡ್ಡಗಾಲಾಗಿರೋದು ದುರ್ಗ, ಹಾಗೆ ನಮ್ಮ ಮನೇಲಿ ಅಡ್ಡ ಆಗಿರೋದು ದೀಪಿ. ನಾನು ನಿನ್ನ ವೆಲ್ ವಿಷರ್ ಅಂತ ಅಂದ್ಕೊಂಡು ನನ್ನ ಹತ್ರ ಏನಾದರೂ ಶೇರ್ ಮಾಡ್ಕೊಳ್ಳೋದಿದ್ರೆ ಮಾಡ್ಕೊ, ಆದರೆ ನಾನು ನಿನಗೆ ಹೆಲ್ಪ್ ಕೂಡ ಮಾಡ್ತೀನಿ. ಶರತ್ ಅವರು ಅಂಬಿಕಾನ ಮದುವೆ ಆಗೋಕ್ಕಿಂತ ಮುಂಚಿಂದನೂ ನಾನು ಅವರನ್ನು ಪ್ರೀತಿಸ್ತಾ ಇದ್ದೆ. ಅವರನ್ನೇ ಮದುವೆ ಆಗಬೇಕು ಅಂತ ಇಷ್ಟಪಟ್ಟಿದ್ದೆ. ಆಮೇಲೆ ಶರತ್ತಿಂದ ಅಂಬಿಕಾ ದೂರ ಆದ್ಲು. ಆಗ್ಲಾದ್ರೂ ಅವರನ್ನ ಮದುವೆ ಆಗ್ಬೋದು ಅಂತ ಆಸೆ ಕನಸನ್ನೆಲ್ಲ ಕಟ್ಕೊಂಡಿದ್ದೆ. ಆಗ ನೋಡಿದ್ರೆ ದುರ್ಗಾ ಬಂದ್ಲು. ಆದ್ರೆ ಈಗ ಶರತ್ಗೂ ದುರ್ಗಾಗೂ ರೀವೆಡ್ಡಿಂಗ್ ಅಂದ್ರೆ ಅದನ್ನ ನನ್ನ ಕೈಯಲ್ಲಂತೂ ಸಹಿಸ್ಕೊಳ್ಳೋದಕ್ಕಾಗಲ್ಲ. ಶರತ್ ನನ್ನವರು, ಅವ್ರು ನನಗೆ ಮಾತ್ರ ಸಿಗ್ಬೇಕು. ನನ್ನ ಮನಸ್ಸಲ್ಲಿರೋ ಶರತ್ನ ಯಾರು ಕಿತ್ಕೊಳ್ಳೋದಕ್ಕೂ ನಾನು ಬಿಡಲ್ಲ. ಅದಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಏನ್ ಬೇಕಾದ್ರೂ ಮಾಡ್ತೀಯ? ಹೌದು, ಶರತ್ಗೋಸ್ಕರ ನಾನು ಜೀವ ಬಿಡಕ್ಕೂ ರೆಡಿ ಇದ್ದೀನಿ, ಜೀವ ತಗ್ಲಕ್ಕೂ ರೆಡಿ ಇದ್ದೀನಿ. ನಾವಿಬ್ರು ಸೇಮ್ ಸಿಚುವೇಶನ್ ಅಲ್ಲಿದ್ದೀವಿ. ನನ್ನ ಚಿರು ಲೈಫಲ್ಲಿ ದಿಶಾ ಬರಬೇಕು ಅಂತ ನಾನು ಅನ್ಕೊಂಡಿದ್ದೀನಿ, ಆದರೆ ಆ ದೀಪ ಬಗ್ಸ್ಕೊಂಡಿದ್ದಾಳೆ. ನೀನು ಶರತ್ನ ದುರ್ಗಾಯಿಂದ ಹೇಗೆ ದೂರ ಮಾಡಬೇಕು ಅಂತ ಅನ್ಕೊಂಡಿದ್ಯೋ, ನಾನು ಚಿರುವಿಂದ ದೀಪನ ದೂರ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಹಾಗಾದ್ರೆ ನಾವಿಬ್ರು ಒಬ್ರಿಗೊಬ್ರು ಹೆಲ್ಪ್ ಮಾಡ್ಬೋದಲ್ವಾ? ಯಾ ಶೋರ್. ಎರಡು ಕೈ ಸೇರಿದ್ರೆ ತಾನೇ ಚಪ್ಪಾಳೆ. ನೀವು ಮಾತಾಡೋದನ್ನ ಕೇಳ್ತಿದ್ರೆ ಏನು ಹೇಳಬೇಕೋ ಗೊತ್ತಾಗ್ತಿಲ್ಲ. ನಿಮ್ಮೊಳಗೆ ನೀವು ಬೆಂಕಿ ಇಟ್ಕೊಂಡ್ರೆ ಅದು ನಿಮ್ಮನ್ನೇ ಸುಡತ್ತೆ ಅಂತ ನಿಮ್ಗೆ ಗೊತ್ತಾಗ್ತಿಲ್ಲ. ನೋಡ್ತಾ ಇರಿ, ನೀವು ಮಾಡೋ ಕರ್ಮ ನಿಮ್ಮನ್ನ ಸುಡದೆ ಬಿಡಲ್ಲ. ನೀವು ಅಂದ್ಕೊಂಡಿರೋದನ್ನ ನಾನು ಈಡೇರೋದು ಬಿಡಲ್ಲ. ಅಪ್ಪ ಅಪ್ಪ, ಯಾಕೋ ಏನು ಸರಿ ಇಲ್ಲಪ್ಪ. ಎಲ್ಲ ಕಡೆ ಕತ್ಲೆ, ಆ ಕತ್ಲಲ್ಲಿ ಸಿಕ್ಕಾಕೊಳ್ಳೋ ಥರ ಅನ್ನಿಸ್ತಿದೆ. ಯಾಕೋ ಗೊತ್ತಿಲ್ಲ, ಏನೋ ಒಂಥರ ಆತಂಕ, ತಳಮಳ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲಪ್ಪ. ಎಲ್ಲ ಗೊತ್ತಿದ್ರು ಏನೂ ಮಾಡೋಕ್ಕಾಗದೇ ಇರೋ ಅಸಹಾಯಕತೆ. ಇದರಿಂದ ಹೇಗೆ ಆಚೆ ಬರೋದು ಅಂತಲೇ ಗೊತ್ತಾಗ್ತಿಲ್ಲಪ್ಪ. ಅಪ್ಪ, ಏನೇನಾಗಿದೆ, ಈಗ ಏನೇನಾಗ್ತಿದೆ ಅನ್ನೋದು ನಿನಗೆ ಗೊತ್ತು ಅಂತ ನನಗೆ ಗೊತ್ತಪ್ಪ. ನಾನು ಅದನ್ನೆಲ್ಲ ಹೇಳೋಕ್ಕೆ ಹೋಗಲ್ಲ. ಆದರೆ ಮುಂದೇನಾಗತ್ತೆ ಅನ್ನೋದು ನಿನಗೆ ಗೊತ್ತು ಅಂತ ನನಗನ್ನಿಸ್ತಿದೆಪ್ಪ. ಪ್ಲೀಸ್ ಅಪ್ಪ, ಅದಕ್ಕೆ ನಿನ್ನ ಹತ್ರ ಬಂದಿದ್ದೀನಿ. ಹೇಳಪ್ಪ, ಯಾಕಿದೆಲ್ಲ ಆಗ್ತಿದೆ? ಇದಕ್ಕೆಲ್ಲ ಏನು ಪರಿಹಾರ? ಮದುವೆ ಮದುವೆ
ಮರು ಮದುವೆ ಪರಿಹಾರ. ಮರು ಮದುವೆ ಪರಿಹಾರ. ಅಲ್ಲಪ್ಪ, ಮರು ಮದ್ವೆ ಆದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾ ಇದೀಯಾ? ಮನೆಯಲ್ಲೂ ಎಲ್ಲರೂ ಇದನ್ನೇ ಯೋಚನೆ ಮಾಡ್ತಿದಾರಲ್ಲ. ಮದುವೆ ವಿಘ್ನ, ಅಪಾಯ. ಅಪಾಯ. ಮದ್ವೆಯಲ್ಲಿ ವಿಘ್ನ ಆಗತ್ತೆ ಅಂತ ಹೇಳ್ತಾ ಇದೀಯಾ? ದಾರಿ ದುರ್ಗಮ. ಮರು ಮದುವೆ ಅನಿವಾರ್ಯ. ಒಂದು ಮದುವೆ ಸಮಸ್ಯೆ, ಮರು ಮದುವೆ ಪರಿಹಾರ. ಪರಿಹಾರ ಅಂದ್ರೆ ಒಂದ್ ಮದ್ವೆಲಾಗಿರೋ ಸಮಸ್ಯೆ ಮರು ಮದ್ವೆಯಿಂದ ಪರಿಹಾರ ಆಗತ್ತೆ ಅಂತ ಹೇಳ್ತಾ ಇದ್ಯಪ್ಪ? ದೈವ ನಿರ್ಧಾರ, ಪ್ರಶ್ನಾತೀತ. ಅಪ್ಪ, ಏನು ಅರ್ಥ ಆಗ್ತಿಲ್ಲ. ಅಲ್ಲ, ಮರು ಮದ್ವೆ ಆದ್ರೆ ಎಲ್ಲ ಸಮಸ್ಯೆ ಪರಿಹಾರ ಆಗತ್ತೆ ಅಂತ ಹೇಳ್ದೆ, ಮದ್ವೆಯಲ್ಲಿ ವಿಘ್ನನೂ ಆಗತ್ತೆ ಅಂತ ಹೇಳ್ತಿದ್ಯಾ. ಅಂದ್ರೆ ಎಲ್ಲ ಸಮಸ್ಯೆಗೆ ಹೇಗ್ ಪರಿಹಾರ ಸಿಗತ್ತೆ? ಇದನ್ನೆಲ್ಲ ಯಾರು ಬಗೆಹರಿಸ್ತಾರೆ? ದೀಪ, ಅಣ್ಣ ಹುಷಾರು. ಕಂಟಕ, ಅಪಾಯ. ದೀಪ ಆರಿದರೆ ಕತ್ತಲು. ದೀಪ, ದೀಪ. ದೀಪ, ದೀಪ ಎಲ್ಲಿ ಹೋಗ್ತಿದ್ಯಾ? ದೀಪ, ದೀಪ, ದೀಪ. ದೀಪ ಎಲ್ಲಿ ಹೋಗ್ತಿದ್ಯಾ? ಯಾರೋ ನನ್ನನ್ನು ಕರ್ದಂಗಾಯ್ತು. ಯಾರು ನೀವು? ನಾನು ಉತ್ತರವಿಲ್ಲದ ಪ್ರಶ್ನೆ. ಅಪ್ಪ, ನೀನು ಇಲ್ಲೇನ್ ಮಾಡ್ತಿದ್ಯಾ? ದುರ್ಗಾ, ಇವರು ನಮ್ಮಪ್ಪ. ಅಲ್ಲ, ಇವ್ರು ನನ್ನನ್ನು ಕರ್ದಂಗಾಯ್ತು. ನೀವು ನನ್ನನ್ನು ಕರೆದ್ರ?